ಹೇ ಯಾರು ಗುರು ಮಾತ್ರ ಮಾಡಿಸ್ರು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೇ 8 ವ್ಲಾಗ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೇಲೂ ಹಾಗೆ ನಮ್ಮಮ್ಮ ಹಬ್ಬ ಮಾಡ್ತಿದ್ದಾರೆ. ಬಟ್ ನನಗೆ ಆಫೀಸ್ ರಜಾ ಇಲ್ದಿರೋದ್ರಿಂದ ನಾನು ಆಫೀಸ್ಗೆ ಹೋಗಿ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಸೊ ಇವತ್ತು ನಾನು ಸ್ಯಾರಿ ಹಾಕೊಳ್ಳೋಣ ಅನ್ಕೊಂಡಿದ್ದೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಔಟ್ಲುಕ್. ಹಂಗೆ ನಮ್ಮಮ್ಮ ಮನೇಲಿ ಪೂಜೆ ಮಾಡ್ಬಿಟ್ಟು ಹೋಗು ಅಂತ ಹೇಳಿದ್ರು. ಸೊ ಅದಕ್ಕೆ ಮುಂಚೆನೇ ಕ್ಯಾಬ್ ಅವ್ರು ಕಾಲ್ ಮಾಡಿಬಿಟ್ರು. ಸೊ ನಾನು ಹೋದೆ, ಅವರು ಹಂಗೆ ಆಫೀಸಿಗೆ ಕರ್ಕೊಂಡು ಹೋಗ್ಬಿಟ್ರು. ಇವತ್ತು ಹಬ್ಬ ಇರೋದ್ರಿಂದ ಏನೂ ಕೆಲಸ ಇರಲ್ಲ ಅನ್ಕೊಂಡೆ, ಬಟ್ ಆದರೂ ಹೋಗಿ ಲಾಗಿನ್ ಮಾಡಬೇಕಿತ್ತು. ಸೊ ನನಗೆ ಇವಾಗಲವರೆಗೂ ತುಂಬ DMs ಬರ್ದಾನೆ ಇದೆ. ಬಟ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಲೊಕೇಶನ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಲೈಕ್ ವೈಟ್ ಫೀಲ್ಡ್ ಅಂತ ಹೇಳಿ. ಮತ್ತು ನಾನು ರೆಫರಲ್ ಕೋಡ್ ಕೂಡ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ನಾನು 2 ವೀಡಿಯೋಸ್ನು ನೋಡಿ ಅಂತ ಹೇಳ್ತೀನಿ. ಸೊ ನಿಮ್ಗೆ ಅವಾಗ ಒಂದು ಅಪ್ಡೇಟ್ ಸಿಗುತ್ತೆ. ಸೊ ಹಾಗೆ ನನಗೂ ತುಂಬ ಹೊಟ್ಟೆ ಅಂತ ಹೇಳಿ ಊಟ ಮಾಡ್ಕೊಂಡು ಮತ್ತೆ ಒಂದು ವೀಡಿಯೋ ಮಾಡೋಣ ಅಂತ ಬಂದ್ವಿ. ಈ ವಿಡಿಯೋ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ನಾನು ನಾಗಲಕ್ಷ್ಮಿ ಇಬ್ಬರು ಅಫಿಷಿಯಲಾಗಿ ಮದುವೆ ಆಗಿದ್ದೀವಿ ಅಂತ ಹೇಳಿ ನಮಗೋಸ್ಕರ ಸೆಲೆಬ್ರೇಷನ್ ಮಾಡ್ತಿದ್ರು. ನಮ್ಮ ಆಫೀಸಲ್ಲಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ವೆಲ್ಕಮ್ ಮಾಡ್ತಿದ್ರು. ಸೊ ಕೆಲಸ ತುಂಬ ಇದರಿಂದ ಲೈಕ್ ತುಂಬ ತಲೆನೋತಿತ್ತು. ಸೊ ಅದಕ್ಕೆ ನಾನು ಕಾಫಿ ಕುಡಿಯೋಣ ಅಂತ ಆಚೆ ಬಂದಿದ್ದೆ. ನಾನು ಮತ್ತೆ ತುಂಬ ಪೆಂಡಿಂಗ್ ಇತ್ತು ಅಂತ ಮತ್ತೆ ಒಳಗಡೆ ಹೋಗಿ ಕೆಲಸ ಎಲ್ಲ ಮುಗಿಸಿ. ಸೊ ಇವಾಗ ನಾನು ಲಾಗೌಟ್ ಟೈಮ್. ನಾನು ಮನೆಗೆ ರೀಚ್ ಆಗೋಷ್ಟರಲ್ಲಿ ತುಂಬಾ ಟಯರ್ಡ್ ಆಗಿತ್ತು. ಮಲ್ಕೊಂಡ್ರೆ ಸಾಕಪ್ಪ ಅನಿಸ್ತಿತ್ತು. ಹಾಗೆ ನಾನು ಊಟ ಮಾಡ್ಕೊಂಡು ಪೂರಿ ಮತ್ತು ಇತ್ಕೊಂಡ್ಬೇಡ ಸಾರು ತಿನ್ಕೊಂಡು ಮಲ್ಕೊತಿದ್ದೀನಿ ಗೈಸ್. ಸೊ ಇದಾಗಿತ್ತು ನಾನು ಇವತ್ತಿನ ಡೇ 7 ವ್ಲಾಗ್. ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ನಾನು ಯಾವಾಗಲೂ ಕೇಳ್ಕೊತೀನಿ ಗೈಸ್. ಬಾಯ್, ಗುಡ್ ನೈಟ್.